ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಇದು ಶ್ರೀನಗರ್ ಟು ಬ್ಯಾಂಗ್ಳೂರು ನಾವು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದು ಮನೆಗೆ. ಸೊ ಶ್ರೀನಗರ್ ಏರ್ಪೋರ್ಟ್ ತಲುಪಿದ್ವಿ. ನಾವು ಫ್ಲೈಟ್ ಬುಕ್ ಮಾಡಿದ್ವಿ. ಸಡನ್ನೇ ನನ್ನ ಹಸ್ಬೆಂಡಿಗೆ ಲೀವ್ ಸ್ಯಾಂಕ್ಷನ್ ಆಗಿರೋದ್ರಿಂದ ಸಡನ್ನಾಗಿ ಫ್ಲೈಟ್ ಬುಕ್ ಮಾಡಿಕೊಂಡು ಡೈರೆಕ್ಟ್ ಫ್ಲೈಟ್ ಬೋರ್ಡಿಂಗ್ ಮಾಡ್ಕೊಳ್ತಾ ಇದ್ದೀವಿ ನಾವು ಇಲ್ಲಿ. ಸೊ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು. ಎಲ್ಲರಿಗೂ ಸರ್ಪ್ರೈಸ್ ಇದು. ಅಪ್ಪ ಅಮ್ಮ ಅತ್ತೆ ಮಾವ ಯಾರಿಗೂ ಕೂಡ ನಾವು ಇನ್ಫಾರ್ಮ್ ಮಾಡಿಲ್ಲ ನಾವು ಬರ್ತಾ ಇದ್ದೀವಿ ಅಂತ. ಹಾಗೆ ಸರ್ಪ್ರೈಸ್ ವಿಸಿಟ್ ಕೊಡೋಣ, ಎಲ್ಲರದ್ದು ರಿಯಾಕ್ಷನ್ ಹೇಗಿದೆ. ಯಾಕಂದರೆ 1 ವೀಕಿಂದ ಎಲ್ಲರೂ ಕೇಳ್ತಾ ಇದ್ರು ಊರಿಗೆ ಬರಲ್ವಾ ಅಂತ. ಸೊ ಸರ್ಪ್ರೈಸ್ ವಿಸಿಟ್ ಕೊಡ್ತಾ ಇದ್ದೀವಿ. ಸೊ ಫ್ಲೈಟ್ ಇಲ್ಲಿ ಟೇಕ್ ಆಫ್ ಆಯಿತು. ಫುಲ್ ಶ್ರೀನಗರ್ ಸಿಟಿ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯೂಶ್ವಲಿ ನಾವು ಯಾವಾಗಲೂ ನೈಟೇ ಟ್ರಾವೆಲ್ ಮಾಡೋದು. ಐ ಥಿಂಕ್ ಫಸ್ಟ್ ಟೈಮ್ ನಾವು ಆಫ್ಟರ್ನೂನ್ ಚೂಸ್ ಮಾಡ್ಕೊಂಡಿದ್ವಿ ಡೈರೆಕ್ಟ್ ಫ್ಲೈಟ್. ಸೊ ಅದನ್ನ ವ್ಯೂ ನೋಡ್ತಾ ಇದ್ವಿ ನಾವು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಇಲ್ಲಿ ಫ್ಲೈಟ್ ಒಂದು ಸ್ಲೈಟ್ಲಿ ಟರ್ನ್ ತೊಗೊಳುತ್ತೆ, ಅವಾಗ ಫುಲ್ ಬೆಂಡ್ ಆಗುತ್ತೆ. ಸೊ ನಿಮಗೂ ಕೂಡ ಫೀಲ್ ಆಗುತ್ತೆ ಅದು ಬೆಂಡ್ ಆಗೋದು. ಸೊ ಅದನ್ನು ನನ್ನ ಹಸ್ಬೆಂಡ್ ನನಗೆ ಹೇಳ್ತಾ ಇದ್ರು ಕೂಡ, ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಕ್ಲೌಡ್ಸು ಫ್ಲೈಟಲ್ಲಿ ಹೋಗೋದೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಇಬ್ಬರು ಕೂಡ ಒಂದು ರೌಂಡ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಚೆನ್ನಾಗಿ ನಿದ್ದೆ ಮಾಡಿ ಒಂದ್ಸಲ ಎದ್ದುಬಿಟ್ಟು ಹಾಗೆ ಕೂತ್ಕೊಂಡು ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಅನಿಸುತ್ತೆ ಈವ್ನಿಂಗ್ ಸನ್ಸೆಟ್ ನೋಡಲಿಕ್ಕೆ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ. ಸೊ ನಾವು ಸ್ವಲ್ಪ ಡಿಲೇ ಕೂಡ ಆಯಿತು ಬಿಕಾಸ್ ಆಫ್ ಯಲಹಂಕದಲ್ಲಿ ತುಂಬ ಮಳೆ. ಫ್ಲೈಟ್ ಕೂಡ ಡಿಲೇ ಆಗಿ ಲ್ಯಾಂಡ್ ಆಯಿತು. ನಾವು ಅಲ್ಲಿಂದ ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಸೊ ಟ್ಯಾಕ್ಸಿಲಿ ಹಾಸನ ತಲುಪಬೇಕಿತ್ತು ನಾವು. ಸೊ ಹಾಸನ ತಲುಪೋ ಅಷ್ಟಿಗೆ ಆಲ್ಮೋಸ್ಟ್ 2 o'clock ಆಗಿತ್ತು. ಮನೇಲಿ ಯಾರಿಗೂ ಗೊತ್ತಿತ್ತಿಲ್ಲ, ಡೋರ್ ಓಪನ್ ಮಾಡ್ತಾರಾ ಇಲ್ವಾ ಗೊತ್ತಿತ್ತಿಲ್ಲ. ಬಟ್ ನನ್ನ ಹಸ್ಬೆಂಡ್ ಮೇಲೆ ಗೇಟೆಲ್ಲ ಓಪನ್ ಮಾಡಿ ಒಳಗಡೆ ಹೋಗಿ ಅವ್ರದ್ದು ತಮ್ಮನಿಗೆ ಕಾಲ್ ಮಾಡಿದರು, ಹಿಂಗೆ ಬಂದಿದ್ದೀವಿ ಡೋರ್ ಓಪನ್ ಮಾಡಿ ಅಂತ. ಪಾಪ ಅವರು ನಿದ್ದೆ ಕಣ್ಣಲ್ಲಿ ಬಂದು ಗೊತ್ತಿತ್ತು ಇಬ್ಬರದ್ದು ಸ್ವಿಚ್ ಆಫ್ ಆದಾಗಲೇ ಬಂದೇ ಬರ್ತೀರಾ ಅಂತ. ಇದೇನು ನೀವು ಫಸ್ಟ್ ಟೈಮ್ ಎಲ್ಲ ಹೀಗೆ ಮಾಡ್ತಿರೋದು ಅಂತ ಹೇಳಿದರು. ಸೊ ಅಲ್ಲಿಂದ ಹೋಗ್ಬಿಟ್ಟು ಅವ್ರ ಅಮ್ಮನ ಎದ್ದೇಳಿಸ್ತಾ ಇದ್ದಾರೆ. ಅವ್ರು ಫುಲ್ಲು ಒಳ್ಳೆ ನಿದ್ದೆಯಲ್ಲಿದ್ದರು. ಹೀಗೆ ತಮಾಷೆ ಮಾಡಿ ಎದ್ದೇಳಿಸ್ತಿದ್ರು. ಅವರು ಕೂಡ ಏನು ಹೇಳಿದ್ದಾರೆ ನೋಡಿ, ಇಲ್ಲಿ ಕೇಳಿಸ್ಕೊಳ್ಳಿ. ಸೊ ಅಲ್ಲಿಂದ ನಮ್ಮ ರೂಮಿಗೆ ಹೋದ್ವಿ. ಅಲ್ಲಿ ಅವ್ರ ತಂದೆಯವ್ರು ಮಲಗಿದ್ರು. ಸೊ ನಾವು ಅಂದ್ಕೊಂಡ್ವಿ ನೋಡಿ ನಮ್ಮ ಮನೆಗೆ ನೆಕ್ಸ್ಟ್ ಡೇ ಹಬ್ಬ ಎಲ್ಲ ಮುಗಿಸಿ ಇವ್ರ ಮನೇಲಿ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಹೋದ್ವಿ. ಸೊ ಜಸ್ಟ್ ನಮ್ಮ ಡ್ಯಾಡಿ ನಾಯಿನ ವಾಕಿಂಗ್ ಕರ್ಕೊಂಬರ್ತಾಯಿದ್ರು. ನಾವು ದಾರಿಲಿ ಹೋಗ್ಬಿಟ್ಟು ಟರ್ನ್ ಮಾಡ್ಕೊಂಡು ವಾಪಸ್ ಬಂದಿದ್ದು. ನಿಂತ್ಕೊಂಡು ನಮ್ಮ ಮನೆಯವರು ಅಲ್ಲಿ ನೋಡು ಮಕ್ಕಳೇ, ತಡಿ ಆ ಕಡೆ ಸೈಡಿಗೆ ಹಾಕಿ ಗಾಡಿ ಇದೆ. ಸೊ ಇಲ್ಲಿ ನಮ್ಮ ಅಪ್ಪನಿಗೆ ಭಾರಿ ಖುಷಿ ಆಗ್ತಿದೆ, ಕಣ್ಣಲ್ಲೆಲ್ಲ ನೀರು ತುಂಬಿಸ್ಕೊಂಡ್ರು ನೋಡಿಬಿಟ್ಟು. ಯಾಕಂದ್ರೆ ಅವ್ರಿಗೊಂಚೂರು ಕ್ಲೂ ಇತ್ತಿಲ್ಲ. ಸೊ ಅಮ್ಮ ಮೇಲ್ಗಡೆ ಇದ್ದರು, ನಾವು ಸುಮ್ಮನೆ ಹೋಗ್ಬಿಟ್ಟು ಕೂತ್ಕೊಂಡ್ವಿ. ಇನ್ನೂ ಹೇಳಿಲ್ಲ ಬಂದಿದ್ದೀವಿ ಹಾಗೆ ಹೀಗೆ ಅಂತ, ಇನ್ನೂ ಸೌಂಡ್ ಮಾಡೋದೆ. ಅಪ್ಪ ಹೇಳ್ತಿದ್ರು ನೋಡು ಯಾರೋ ಬಂದಿದ್ದಾರೆ ನೀನು ಕೇಳಿಕೊಂಡು ಅಂತ. ಸೊ ಅಮ್ಮ ನೋಡಿಬಿಟ್ಟು ಫುಲ್ ಶಾಕ್. ಅವ್ರಿಗೆ ಏನು ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ಅಳಿಯ ಮಗಳನ್ನ. ತುಂಬ ಖುಷಿಪಟ್ಟರು, ಬಂದ್ರಲ್ಲ ಹಬ್ಬಕ್ಕೆ ಅಂದ್ಬಿಟ್ಟು. ಎರಡೂ ಮನೆಯವರು ತುಂಬ ಖುಷಿಪಟ್ಟರು. ಹೋಗ್ಬಿಟ್ಟು ಆಶೀರ್ವಾದ ಎಲ್ಲ ತಗೊಂಡು, ಅಪ್ಪ ಅಮ್ಮಂದು ಇಬ್ಬರದ್ದು ಆಶೀರ್ವಾದ ತಗೊಂಡು ಅವ್ರಿಗೂ ಖುಷಿ ಆಯಿತು. ಯಾಕಂದರೆ 2 ದಿನ 2 ಮನೆಗೆ ಹೋಗಿದ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನು ತಪ್ಪಿದರೆ ಕಮೆಂಟ್ ಮಾಡಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.